ಹುಷಾರಿಲ್ಲ ಅಂತ ರಜೆ ಹಾಕಿದ್ದು ನನಗೆ ಯಾಕೋ ಹೊರಗಡೆ ಸುತ್ತಾಡಬೇಕು ಅನ್ನಿಸ್ತಿತ್ತು. ತುಂಬ ವರ್ಷಗಳೇ ಆಗಿತ್ತು ಅಂತ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಾನು ಹೊರಟಿದ್ದೆ ಮೆಜೆಸ್ಟಿಕ್ ಕಡೆ ಯಾಕೆ ಅಂದರೆ ಏನೋ ಪ್ಲೇಸ್ಗಳು ನೋಡೋಣ, ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟೆ. ಅಲ್ಲಿಂದ ಡೈರೆಕ್ಟಾಗಿ ಬಂದು ನಮ್ಮ ಏರಿಯಾ ಬಸ್ ಹತ್ಕೊಂಡು ಡೈರೆಕ್ಟಾಗಿ ನಾನು ಬಂದಿದ್ದೆ ಮೆಜೆಸ್ಟಿಕ್ ಕಡೆ. ಅದು ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ನಿಮಗೆ ಮೆಜೆಸ್ಟಿಕ್ ಬರಬೇಕು ಅಂದರೆ ನಮ್ಮ ಏರಿಯಾಯಿಂದ ತಲೆ ಕೆಟ್ಟೋಗುತ್ತೆ. 1.25 ಅವರ್ ಜರ್ನಿ ಮಾಡಿದ್ಮೇಲೆ ನಾನು ಬಂದು ರೀಚ್ ಆಗಿದ್ದು ಮೆಜೆಸ್ಟಿಕ್ ಬಂದು ರೀಚ್ ಆದಮೇಲೆ ಯೋಚನೆ ಮಾಡಿದೆ ಎಲ್ಲಿಗೆ ಹೋಗೋಣ ಅಂತ. ಹಾಗೆ ಮಾಲಾಪೇಶ ಹೋಗೋಣ ಅಂತ ಯಲಹಂಕ ಬಸ್ ಹತ್ಕೊಂಡು ಸೀದಾ ನಾನು ಹೊರಟಿದ್ದೆ ಯಲಹಂಕ ಕಡೆ. ಇದು ನೋಡಿ CM ಸಿದ್ದರಾಮಯ್ಯ ಅವ್ರ ಮನೆ, ಎಷ್ಟು ಪೊಲೀಸ್ ಇರ್ತಾರೆ ಅಂದರೆ ಅಲ್ಲಿ ಸೆಕ್ಯೂರಿಟಿ. ಆದರೆ ಇದೊಂದು ಬಸ್ ಸ್ಟಾಪ್ ಮಾತ್ರ ನೋಡಿ, ಇದು ಯಾವ ಬಸ್ ಸ್ಟಾಪ್ ಅಂತ ಗೆಸ್ ಮಾಡಿ. ಇದಂತೂ ನನಗಂತೂ ಮರೆಯೋಕ್ಕೆ ಆಗದಿರೋ ಬಸ್ ಸ್ಟಾಪು. ಅಲ್ಲಿಂದ ಡೈರೆಕ್ಟ್ ನಾನು ಮಾಲಾಪೇಶ ಹೋದೆ. ಅದು ಫ್ಲೈಓವರ್ ಬಸ್ ಹತ್ಬಿಟ್ಟಿದೆ, ನನಗೆ ಗೊತ್ತಿಲ್ಲವಲ್ಲ, ತುಂಬ ದಿವಸ ಆಯಿತು ತಿರುಗಾಡಿ. ಹಾಗಾಗಿ ಮುಂದೆ ಯಲಹಂಕ ಹೋಗಿ ಮತ್ತೆ ಬೇರೆ ಬಸ್ ಹತ್ಕೊಂಡು ಬಂದಿದ್ದೆ ನಾನು ಮಾಲಾಪೇಶಗೆ. ಏನು ಕನ್ಸ್ಟ್ರಕ್ಷನ್ ಗುರು, ಒಳಗಡೆ ಹೊರಗಡೆ ಚಿಂದಿ ಮಾಡಿಬಿಟ್ಟವ್ರಿ. ಒಳಗಡೆ ಒಂದು ಹೊಸ ಪ್ರಪಂಚನೇ ಇದೆ. ಅದೇನಂತೀರ, ಅದೆಲ್ಲ ಶ್ರೀಮಂತರ ಪ್ರಪಂಚ ಗುರು, ಬಡವ್ರದಲ್ಲ, ಮಿಡ್ಲ್ ಕ್ಲಾಸ್ ಅವ್ರದ್ದಲ್ಲ ಅದು. ಫುಲ್ಲು ಎಲ್ಲ ಕಲರು. ಫಸ್ಟ್ ಎಂಟ್ರೆನ್ಸ್ ಹೋದ ತಕ್ಷಣವೇ ರೋಲೆಕ್ಸ್ ಶೋರೂಮ್ ಇದೆ. ಒಳಗಡೆ ಹೋಗಿ ಒಂದು ಅರ್ಧ ಗಂಟೆ ಸುತ್ತಾಡಿಕೊಂಡು ಹೊರಗಡೆ ಬಂದೆ. ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿ ಬಂದಿರೋ ಥರ ಫೀಲ್ ಆಯಿತು. ನೋಡಿ ಹೇಗಿದೆ ಮಾಲಾಪೇಶ. 5 ಫ್ಲೋರ್ ಇದೆ, 3 ಫ್ಲೋರ್ ಬರೀ ಬೇಸ್ಮೆಂಟ್ ಪಾರ್ಕಿಂಗ್ ಇದೆ ಗುರು. ಅಷ್ಟೊಂದು ಗಾಡಿಗಳು ಬರ್ತವೆ ಅಲ್ಲಿ. ಒಂದು ಸ್ವಲ್ಪ ನಿಮ್ಮ ಟೈಮ್ ಫುಲ್ ಟ್ರೆಂಡಿಂಗಲ್ಲಿ ಬಂದಾಗಿ ಗಾಸಿಪ್ಗೆ ಹೆಸರಾದಂಥ ಮಾಲ್ ಇದು, ಮಾಲ್ ಆಫ್ ಏಷ್ಯಾ. ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್.